ಉಪಚುನಾವಣೆ ಹೊಸ್ತಿಲಲ್ಲಿರುವ ದಾವಣಗೆರೆ ದಕ್ಷಿಣಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಬಜೆಟ್ನಲ್ಲಿ 100 ಕೋಟಿ ಅನುದಾನವನ್ನ ಚನ್ನಗಿರಿ ತಾಲೂಕಿನಿಗೆ 41 ಕೆರೆ ತುಂಬಿಸುವ ಯೋಜನೆ, ನೇರ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ ಮತ್ತು ನಿರ್ಮಾಣಕ್ಕೆ ಅನುದಾನ ಸೇರಿದಂತೆ ಕೆಲವೊಂದಿಷ್ಟು ಯೋಜನೆ ಕಾರ್ಯಕ್ರಮ ಘೋಷಿಸುವ ಮೂಲಕ ಹಸಿದವರ ಬಾಯಿಗೆ ಒಂದಿಷ್ಟು ನೀರುಣಿಸುವ ಪ್ರಯತ್ನವನ್ನ ರಾಜ್ಯ ಬಜೆಟ್ ಮೂಲಕ ಮಾಡಿದ್ದಾರೆ. ಇದು ಚುನಾವಣೆ ಗಿಮಿಕ್ ಅಂತ ಹೇಳಿ ಚರ್ಚೆ ಈಗ ಶುರುವಾಗಿದೆ. ನಾವು ದಾವಣಗೆರೆ ಅಭಿವೃದ್ಧಿಗಾಗಿ, ದಾವಣಗೆರೆ ಒಳ್ಳೆ ಕೆಲಸಕ್ಕಾಗಿ, ದಾವಣಗೆರೆ ದಾನ್ಲಿ ಗಿನ್ಲಿ ಆಗಲ್ದಂಗೆ ಕಾಪಾಡೋರಾದ್ರೆ ಸಮರ್ಥ ಕೊಡಬೇಕು. ಕಾಂಗ್ರೆಸ್ ಇಂದ ಸಮರ್ಥ ಅವರಿಂದ ಎಸ್ ಗೆಲ್ತಾರೆ. ಬೇರೆ ಯಾರ ಕೈಗೂ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಕಾಂಗ್ರೆಸ್ಕಿನ್ನ ವ್ಯಕ್ತಿ ಮುಖ್ಯ. ಸಮರ್ಥ ಅವರಾಗಲಿ, ಅವ್ರ ಫ್ಯಾಮಿಲಿ ಆಗಲಿ, ತುಂಬಿದ ಕುಟುಂಬ, ಯಾರು ಏನು ಎದಕ್ಕೂ ಲಂಚ ಗಿಂಚ ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂಚಿಂದ ಅಜ್ಜರಿದ್ರು, ಶಾಂತಿಯುತ ಇತ್ತು. ಅವರು ಮೊಮ್ಮಗ ನಿಲ್ತಾರೆ ಅನ್ನೋದು ನಮಗೆ ಸುದ್ದಿ. ಅವರಿಗೆ ಕೊಟ್ಟರೆ ಪಾಡು. ಯಶವಂತರಾವ್ ಕೊಡ್ಬೇಕಂತ ಅವರು ಓಟ್ ಚೆನ್ನಾಗಿ ತಗೊಂಡಾರೆ, ಚೆನ್ನಾಗಿ ಸ್ಪಂದಿಸ್ತಾರೆ. ಹಂಗಾಗಿ ನಮ್ಮ ಏರಿಯಾ ಹಳೆ ಏರಿಯಾ ಅವರು, ಹಂಗಾಗಿ ಅವ್ರು ಕೊಡ್ಬೇಕಂತ ನಾವು. ಉಪಚುನಾವಣೆ ಹೊಸ್ತಿಲಲ್ಲಿರುವ ದಾವಣಗೆರೆ ದಕ್ಷಿಣಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಬಜೆಟ್ನಲ್ಲಿ 100 ಕೋಟಿ ಅನುದಾನವನ್ನ ಚನ್ನಗಿರಿ ತಾಲೂಕಿನಿಗೆ 41 ಕೆರೆ ತುಂಬಿಸುವ ಯೋಜನೆ, ನೇರ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ ಮತ್ತು ನಿರ್ಮಾಣಕ್ಕೆ ಅನುದಾನ ಸೇರಿದಂತೆ ಕೆಲವೊಂದಿಷ್ಟು ಯೋಜನೆ ಕಾರ್ಯಕ್ರಮ ಘೋಷಿಸುವ ಮೂಲಕ ಹಸಿದವರ ಬಾಯಿಗೆ ಒಂದಿಷ್ಟು ನೀರುಣಿಸುವ ಪ್ರಯತ್ನವನ್ನ ರಾಜ್ಯ ಬಜೆಟ್ ಮೂಲಕ ಮಾಡಿದ್ದಾರೆ. ಇದು ಚುನಾವಣೆ ಗಿಮಿಕ್ ಅಂತ ಹೇಳಿ ಚರ್ಚೆ ಈಗ ಶುರುವಾಗಿದೆ. ನಾವು ದಾವಣಗೆರೆ ಅಭಿವೃದ್ಧಿಗಾಗಿ, ದಾವಣಗೆರೆ ಒಳ್ಳೆ ಕೆಲಸಕ್ಕಾಗಿ, ದಾವಣಗೆರೆ ದಾನ್ಲಿ ಗಿನ್ಲಿ ಆಗಲ್ದಂಗೆ ಕಾಪಾಡೋರಾದ್ರೆ ಸಮರ್ಥ ಕೊಡಬೇಕು. ಕಾಂಗ್ರೆಸ್ ಇಂದ ಸಮರ್ಥ ಅವರಿಂದ ಎಸ್ ಗೆಲ್ತಾರೆ. ಬೇರೆ ಯಾರ ಕೈಗೂ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಕಾಂಗ್ರೆಸ್ಕಿನ್ನ ವ್ಯಕ್ತಿ ಮುಖ್ಯ. ಸಮರ್ಥ ಅವರಾಗಲಿ, ಅವ್ರ ಫ್ಯಾಮಿಲಿ ಆಗಲಿ, ತುಂಬಿದ ಕುಟುಂಬ, ಯಾರು ಏನು ಎದಕ್ಕೂ ಲಂಚ ಗಿಂಚ ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂಚಿಂದ ಅಜ್ಜರಿದ್ರು, ಶಾಂತಿಯುತ ಇತ್ತು. ಅವರು ಮೊಮ್ಮಗ ನಿಲ್ತಾರೆ ಅನ್ನೋದು ನಮಗೆ ಸುದ್ದಿ. ಅವರಿಗೆ ಕೊಟ್ಟರೆ ಪಾಡು. ಯಶವಂತರಾವ್ ಕೊಡ್ಬೇಕಂತ ಅವರು ಓಟ್ ಚೆನ್ನಾಗಿ ತಗೊಂಡಾರೆ, ಚೆನ್ನಾಗಿ ಸ್ಪಂದಿಸ್ತಾರೆ. ಹಂಗಾಗಿ ನಮ್ಮ ಏರಿಯಾ ಹಳೆ ಏರಿಯಾ ಅವರು, ಹಂಗಾಗಿ ಅವ್ರು ಕೊಡ್ಬೇಕಂತ ನಾವು. ಉಪಚುನಾವಣೆ ಹೊಸ್ತಿಲಲ್ಲಿರುವ ದಾವಣಗೆರೆ ದಕ್ಷಿಣಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಬಜೆಟ್ನಲ್ಲಿ 100 ಕೋಟಿ ಅನುದಾನವನ್ನ ಚನ್ನಗಿರಿ ತಾಲೂಕಿನಿಗೆ 41 ಕೆರೆ ತುಂಬಿಸುವ ಯೋಜನೆ, ನೇರ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ ಮತ್ತು ನಿರ್ಮಾಣಕ್ಕೆ ಅನುದಾನ ಸೇರಿದಂತೆ ಕೆಲವೊಂದಿಷ್ಟು ಯೋಜನೆ ಕಾರ್ಯಕ್ರಮ ಘೋಷಿಸುವ ಮೂಲಕ ಹಸಿದವರ ಬಾಯಿಗೆ ಒಂದಿಷ್ಟು ನೀರುಣಿಸುವ ಪ್ರಯತ್ನವನ್ನ ರಾಜ್ಯ ಬಜೆಟ್ ಮೂಲಕ ಮಾಡಿದ್ದಾರೆ. ಇದು ಚುನಾವಣೆ ಗಿಮಿಕ್ ಅಂತ ಹೇಳಿ ಚರ್ಚೆ ಈಗ ಶುರುವಾಗಿದೆ. ನಾವು ದಾವಣಗೆರೆ ಅಭಿವೃದ್ಧಿಗಾಗಿ, ದಾವಣಗೆರೆ ಒಳ್ಳೆ ಕೆಲಸಕ್ಕಾಗಿ, ದಾವಣಗೆರೆ ದಾನ್ಲಿ ಗಿನ್ಲಿ ಆಗಲ್ದಂಗೆ ಕಾಪಾಡೋರಾದ್ರೆ ಸಮರ್ಥ ಕೊಡಬೇಕು. ಕಾಂಗ್ರೆಸ್ ಇಂದ ಸಮರ್ಥ ಅವರಿಂದ ಎಸ್ ಗೆಲ್ತಾರೆ. ಬೇರೆ ಯಾರ ಕೈಗೂ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಕಾಂಗ್ರೆಸ್ಕಿನ್ನ ವ್ಯಕ್ತಿ ಮುಖ್ಯ. ಸಮರ್ಥ ಅವರಾಗಲಿ, ಅವ್ರ ಫ್ಯಾಮಿಲಿ ಆಗಲಿ, ತುಂಬಿದ ಕುಟುಂಬ, ಯಾರು ಏನು ಎದಕ್ಕೂ ಲಂಚ ಗಿಂಚ ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂಚಿಂದ ಅಜ್ಜರಿದ್ರು, ಶಾಂತಿಯುತ ಇತ್ತು. ಅವರು ಮೊಮ್ಮಗ ನಿಲ್ತಾರೆ ಅನ್ನೋದು ನಮಗೆ ಸುದ್ದಿ. ಅವರಿಗೆ ಕೊಟ್ಟರೆ ಪಾಡು. ಯಶವಂತರಾವ್ ಕೊಡ್ಬೇಕಂತ ಅವರು ಓಟ್ ಚೆನ್ನಾಗಿ ತಗೊಂಡಾರೆ, ಚೆನ್ನಾಗಿ ಸ್ಪಂದಿಸ್ತಾರೆ. ಹಂಗಾಗಿ ನಮ್ಮ ಏರಿಯಾ ಹಳೆ ಏರಿಯಾ ಅವರು, ಹಂಗಾಗಿ ಅವ್ರು ಕೊಡ್ಬೇಕಂತ ನಾವು. ಉಪಚುನಾವಣೆ ಹೊಸ್ತಿಲಲ್ಲಿರುವ ದಾವಣಗೆರೆ ದಕ್ಷಿಣಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಬಜೆಟ್ನಲ್ಲಿ 100 ಕೋಟಿ ಅನುದಾನವನ್ನ ಚನ್ನಗಿರಿ ತಾಲೂಕಿನಿಗೆ 41 ಕೆರೆ ತುಂಬಿಸುವ ಯೋಜನೆ, ನೇರ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ ಮತ್ತು ನಿರ್ಮಾಣಕ್ಕೆ ಅನುದಾನ ಸೇರಿದಂತೆ ಕೆಲವೊಂದಿಷ್ಟು ಯೋಜನೆ ಕಾರ್ಯಕ್ರಮ ಘೋಷಿಸುವ ಮೂಲಕ ಹಸಿದವರ ಬಾಯಿಗೆ ಒಂದಿಷ್ಟು ನೀರುಣಿಸುವ ಪ್ರಯತ್ನವನ್ನ ರಾಜ್ಯ ಬಜೆಟ್ ಮೂಲಕ ಮಾಡಿದ್ದಾರೆ. ಇದು ಚುನಾವಣೆ ಗಿಮಿಕ್ ಅಂತ ಹೇಳಿ ಚರ್ಚೆ ಈಗ ಶುರುವಾಗಿದೆ. ನಾವು ದಾವಣಗೆರೆ ಅಭಿವೃದ್ಧಿಗಾಗಿ, ದಾವಣಗೆರೆ ಒಳ್ಳೆ ಕೆಲಸಕ್ಕಾಗಿ, ದಾವಣಗೆರೆ ದಾನ್ಲಿ ಗಿನ್ಲಿ ಆಗಲ್ದಂಗೆ ಕಾಪಾಡೋರಾದ್ರೆ ಸಮರ್ಥ ಕೊಡಬೇಕು. ಕಾಂಗ್ರೆಸ್ ಇಂದ ಸಮರ್ಥ ಅವರಿಂದ ಎಸ್ ಗೆಲ್ತಾರೆ. ಬೇರೆ ಯಾರ ಕೈಗೂ ಕಾಂಪೀಟ್ ಮಾಡೋಕ್ಕಾಗಲ್ಲ.
ಇಲ್ಲಿ ಕಾಂಗ್ರೆಸ್ಕಿನ್ನ ವ್ಯಕ್ತಿ ಮುಖ್ಯ. ಸಮರ್ಥವರಾಗಲಿ ಅವ್ರ ಫ್ಯಾಮಿಲಿ ಆಗಲಿ ತುಂಬಿದ ಕುಟುಂಬ. ಯಾರು ಏನು ಎದಕ್ಕೂ ಲಂಚ ಗಿಂಚ ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂಚಿಂದ ಅಜ್ಜರಿದ್ರು, ಶಾಂತಿಯುತ ಇತ್ತು. ಅವರು ಮೊಮ್ಮಗ ನಿಲ್ತಾರೆ ಅನ್ನೋದು ನಮಗೆ ಸುದ್ದಿ. ಅವರಿಗೆ ಕೊಟ್ರೆ ಪಾಡು. ಯಶವಂತರಾವ್ ಕೊಡ್ಬೇಕಂತ ಅವರು ಓಟ್ ಚೆನ್ನಾಗಿ ತಗೊಂಡಾರೆ, ಚೆನ್ನಾಗಿ ಸ್ಪಂದಿಸ್ತಾರೆ. ಹಂಗಾಗಿ ನಮ್ಮ ಏರಿಯಾ ಹಳೆ ಏರಿಯಾ ಅವರು, ಹಂಗಾಗಿ ಅವ್ರು ಕೊಡ್ಬೇಕಂತ ನಾವು. ಉಪಚುನಾವಣೆ ಹೊಸ್ತಿಲಲ್ಲಿರುವ ದಾವಣಗೆರೆ ದಕ್ಷಿಣಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಬಜೆಟ್ನಲ್ಲಿ 100 ಕೋಟಿ ಅನುದಾನವನ್ನ ಚನ್ನಗಿರಿ ತಾಲೂಕಿನಿಗೆ 41 ಕೆರೆ ತುಂಬಿಸುವ ಯೋಜನೆ, ನೇರ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ ಮತ್ತು ನಿರ್ಮಾಣಕ್ಕೆ ಅನುದಾನ ಸೇರಿದಂತೆ ಕೆಲವೊಂದಿಷ್ಟು ಯೋಜನೆ ಕಾರ್ಯಕ್ರಮ ಘೋಷಿಸುವ ಮೂಲಕ ಹಸಿದವರ ಬಾಯಿಗೆ ಒಂದಿಷ್ಟು ನೀರುಣಿಸುವ ಪ್ರಯತ್ನವನ್ನ ರಾಜ್ಯ ಬಜೆಟ್ ಮೂಲಕ ಮಾಡಿದ್ದಾರೆ. ಇದು ಚುನಾವಣೆ ಗಿಮಿಕ್ ಅಂತ ಹೇಳಿ ಚರ್ಚೆ ಈಗ ಶುರುವಾಗಿದೆ. ನಾವು ದಾವಣಗೆರೆ ಅಭಿವೃದ್ಧಿಗಾಗಿ, ದಾವಣಗೆರೆ ಒಳ್ಳೆ ಕೆಲಸಕ್ಕಾಗಿ, ದಾವಣಗೆರೆ ದಾನ್ಲಿ ಗಿನ್ಲಿ ಆಗಲ್ದಂಗೆ ಕಾಪಾಡೋರಾದ್ರೆ ಸಮರ್ಥ ಕೊಡಬೇಕು. ಕಾಂಗ್ರೆಸ್ಸಿಂದ ಸಮರ್ಥವ್ರಿಂದ ಎಸ್ಎಸ್ನವ್ರು ಗೆಲ್ತಾರೆ. ಬೇರೆ ಯಾರ ಕೈಗೂ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಕಾಂಗ್ರೆಸ್ಕಿನ್ನ ವ್ಯಕ್ತಿ ಮುಖ್ಯ. ಸಮರ್ಥವರಾಗಲಿ ಅವ್ರ ಫ್ಯಾಮಿಲಿ ಆಗಲಿ ತುಂಬಿದ ಕುಟುಂಬ. ಯಾರು ಏನು ಎದಕ್ಕೂ ಲಂಚ ಗಿಂಚ ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂಚಿಂದ ಅಜ್ಜರಿದ್ರು, ಶಾಂತಿಯುತ ಇತ್ತು. ಅವರು ಮೊಮ್ಮಗ ನಿಲ್ತಾರೆ ಅನ್ನೋದು ನಮಗೆ ಸುದ್ದಿ. ಅವರಿಗೆ ಕೊಟ್ರೆ ಪಾಡು. ಯಶವಂತರಾವ್ ಕೊಡ್ಬೇಕಂತ ಅವರು ಓಟ್ ಚೆನ್ನಾಗಿ ತಗೊಂಡಾರೆ, ಚೆನ್ನಾಗಿ ಸ್ಪಂದಿಸ್ತಾರೆ. ಹಂಗಾಗಿ ನಮ್ಮ ಏರಿಯಾ ಹಳೆ ಏರಿಯಾ ಅವರು, ಹಂಗಾಗಿ ಅವ್ರು ಕೊಡ್ಬೇಕಂತ ನಾವು. ಉಪಚುನಾವಣೆ ಹೊಸ್ತಿಲಲ್ಲಿರುವ ದಾವಣಗೆರೆ ದಕ್ಷಿಣಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಬಜೆಟ್ನಲ್ಲಿ 100 ಕೋಟಿ ಅನುದಾನವನ್ನ ಚನ್ನಗಿರಿ ತಾಲೂಕಿನಿಗೆ 41 ಕೆರೆ ತುಂಬಿಸುವ ಯೋಜನೆ, ನೇರ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ ಮತ್ತು ನಿರ್ಮಾಣಕ್ಕೆ ಅನುದಾನ ಸೇರಿದಂತೆ ಕೆಲವೊಂದಿಷ್ಟು ಯೋಜನೆ ಕಾರ್ಯಕ್ರಮ ಘೋಷಿಸುವ ಮೂಲಕ ಹಸಿದವರ ಬಾಯಿಗೆ ಒಂದಿಷ್ಟು ನೀರುಣಿಸುವ ಪ್ರಯತ್ನವನ್ನ ರಾಜ್ಯ ಬಜೆಟ್ ಮೂಲಕ ಮಾಡಿದ್ದಾರೆ. ಇದು ಚುನಾವಣೆ ಗಿಮಿಕ್ ಅಂತ ಹೇಳಿ ಚರ್ಚೆ ಈಗ ಶುರುವಾಗಿದೆ. ನಾವು ದಾವಣಗೆರೆ ಅಭಿವೃದ್ಧಿಗಾಗಿ, ದಾವಣಗೆರೆ ಒಳ್ಳೆ ಕೆಲಸಕ್ಕಾಗಿ, ದಾವಣಗೆರೆ ದಾನ್ಲಿ ಗಿನ್ಲಿ ಆಗಲ್ದಂಗೆ ಕಾಪಾಡೋರಾದ್ರೆ ಸಮರ್ಥ ಕೊಡಬೇಕು. ಕಾಂಗ್ರೆಸ್ಸಿಂದ ಸಮರ್ಥವ್ರಿಂದ ಎಸ್ಎಸ್ನವ್ರು ಗೆಲ್ತಾರೆ. ಬೇರೆ ಯಾರ ಕೈಗೂ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಕಾಂಗ್ರೆಸ್ಕಿನ್ನ ವ್ಯಕ್ತಿ ಮುಖ್ಯ. ಸಮರ್ಥವರಾಗಲಿ ಅವ್ರ ಫ್ಯಾಮಿಲಿ ಆಗಲಿ ತುಂಬಿದ ಕುಟುಂಬ. ಯಾರು ಏನು ಎದಕ್ಕೂ ಲಂಚ ಗಿಂಚ ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂಚಿಂದ ಅಜ್ಜರಿದ್ರು, ಶಾಂತಿಯುತ ಇತ್ತು. ಅವರು ಮೊಮ್ಮಗ ನಿಲ್ತಾರೆ ಅನ್ನೋದು ನಮಗೆ ಸುದ್ದಿ. ಅವರಿಗೆ ಕೊಟ್ರೆ ಪಾಡು. ಯಶವಂತರಾವ್ ಕೊಡ್ಬೇಕಂತ ಅವರು ಓಟ್ ಚೆನ್ನಾಗಿ ತಗೊಂಡಾರೆ, ಚೆನ್ನಾಗಿ ಸ್ಪಂದಿಸ್ತಾರೆ. ಹಂಗಾಗಿ ನಮ್ಮ ಏರಿಯಾ ಹಳೆ ಏರಿಯಾ ಅವರು, ಹಂಗಾಗಿ ಅವ್ರು ಕೊಡ್ಬೇಕಂತ ನಾವು.